ನಾನು ದಿನ್ನೂರಿಂದ ಬಂದಿದ್ದೀನಿ. ದಿನ್ನೂರ್ ಅಂದ್ರೆ ವೈಟ್ ಫೀಲ್ಡ್ ಹತ್ರ ಕಾಡ್ಗೋಡಿ ಇದೆ. ಕಾಡ್ಗೋಡಿಯಲ್ಲಿ ದಿನ್ನೂರು ಹರಿಜನ ಪ್ರದೇಶ ಇದೆ. ದಿನ್ನೂರ್ ಕಾಲೋನಿಯಲ್ಲಿ ನಾನು ವಾಸವಾಗಿದ್ದೀನಿ. ನಮ್ಮೂರು ಸ್ವತಂತ್ರ ಬಂದ್ಮೇಲೆ 1050ನೇ ಇಸ್ವಿಯಿಂದ ನಾವು ಅಲ್ಲಿ ವಾಸವಾಗಿದ್ದೀವಿ. ಜೀತ ಪದ್ಧತಿ ನಿರ್ಮೂಲನೆ ಮಾಡಿ ಜೀತದಲ್ಲಿದ್ದಂತವ್ರನ್ನೆಲ್ಲ ಕರ್ಕೊಂಡ್ ಬಂದು ನಮ್ಗೆ ಜಮೀನ್ ಕೊಟ್ಟು ಮನೆ ಕೊಟ್ಟು ಇಲ್ಲಿ ವಾಸವಾಗಿರೋಂಗೆ ಮಾಡ್ತಾರೆ. ಮೈಸೂರು ಮಹಾರಾಜರ ಕಾಲದಲ್ಲಿ ನಮ್ಗೆ ಕೊಟ್ಟಿರ್ತಾರೆ, ಜಾಗ ಕೊಟ್ಟಿರ್ತಾರೆ. ಇದ್ರಲ್ಲಿ ನಾವು ವಾಸವಾಗಿರ್ತೀವಿ. 4 ಎಕರೆ ಕೆಂಪು ಭೂಮಿ, 1 ಎಕರೆ ಕಪ್ಪು ಭೂಮಿ ಅಂತ ಕೊಟ್ಟಿರ್ತಾರೆ. 40ಕ್ಕೆ 50 ಮನೆಗಳು ಕೊಟ್ಟು ನಾವು ಸುಂದರವಾದಂತ ಜೀವನ ನಡೆಸ್ತಾ ಇರ್ತೀವಿ ಸ್ವಾಮಿ. ನಮ್ಮಲ್ಲಿ ಈಗ ಏನಾಗಿದೆ ಅಂತಂದ್ರೆ 4 ಎಕರೆ KIDB ಅವರು ಬಂದ್ಬಿಟ್ಟು ತಗೊಂಡು 30,000 ರೂಪಾಯಿ ತಗೊಂಡು ಅದನ್ನ 50 ಲಕ್ಷ ಇಂದ 1 ಕೋಟಿವರೆಗೂ ಮಾರಾಟ ಮಾಡ್ಕೊಂಡ್ರು. 30,000 ಕೊಟ್ಟು ಮೋಸ ಮಾಡಿದ್ರು. ನಾವು 4 ಎಕರೆಗಳು ಕಳ್ಕೊಂಡ್ವಿ. ಈಗ 1 ಎಕರೆ ಇಟ್ಕೊಂಡು ಜೀವನ ಮಾಡ್ತಾ ಇದ್ವಿ. ಈ ಕಪ್ಪು ಭೂಮಿಯಲ್ಲಿ 1 ಎಕರೆ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಂತವರನ್ನ ಈಗ ಅರಣ್ಯ ಇಲಾಖೆಯವರು ಏಕಾಏಕಿ ಬಂದು ಮನೆಗಳ ಹತ್ರ ಟೆಂಚ್ ಹಾಕಿ ಖಾಲಿ ಜಾಗಗಳನ್ನೆಲ್ಲ ಅಕ್ವೈರ್ ಮಾಡ್ಕೊಂಡು ಸ್ಮಶಾನಕ್ಕೂ ಕಾಂಪೌಂಡ್ ಹಾಕಿ ಮಶಾಣವನ್ನು ಒಡೆಯಕ್ ಹೊರಟಿದ್ರು. ನಾವು ಅಡ್ಡ ಹಾಕೊಂಡಿದ್ದಕ್ಕೆ ಮಶಾಣವನ್ನ ಬಿಟ್ರು. ಊರು ಸುತ್ತು ಇರೋಂತಹ ಮನೆಗಳನ್ನು ಒಡೆದಿದ್ದಾರೆ. ನಾವ್ ಅಡ್ಡ ಹಾಕಿದಕ್ಕೆ ಮನೆಗಳನ್ನ ಬಿಟ್ಟಿದ್ದಾರೆ. ಊರ್ ಬಿಟ್ಟಿದ್ದಾರೆ. ಈಗ ಹೇಳ್ತಿದ್ದಾರೆ ನಾವು ಊರ್ ಹೊಡೆದಿಲ್ಲ, ಮಶಾಣ ಹೊಡೆದಿಲ್ಲ, ಊರ್ ನಿಮ್ಗೆ ಬಿಡ್ತೀವಿ, ಸುತ್ತು ಇರೋಂತ ಜಾಗವನ್ನ ಅಕ್ವೈರ್ ಮಾಡ್ಕೊಳ್ತೀವಿ, ಇದು ನಮ್ದು ಅರಣ್ಯ ಇಲಾಖೆದು ಅಂತಾರೆ. ಅರಣ್ಯ ಇಲಾಖೆದಾಗಿದ್ರೆ ನಾವಿಷ್ಟು ದಿವಸನು ಬೆಂಗಳೂರು ಹೃದಯ ಭಾಗದಲ್ಲಿ ಇರಕ್ ಬಿಡ್ತಿದ್ರ ಸ್ವಾಮಿ? 1 ಇಂಚ್ ಬಿಡ್ತಾ ಇದ್ರ? ನಮ್ಗೂ ಗೊತ್ತಾಗುತ್ತೆ ಅರಣ್ಯ ಇಲಾಖೆ ಅಲ್ಲ ಇದು. ಯಾಕೆ ಅಲ್ಲ ಅಂದ್ರೆ ಅವ್ರು ಕೇಳಿದಾಗ ಹೈಕೋರ್ಟ್ಗೆ ಹೋಗ್ತೀವಿ ನಾವು. ಇದು ಅರಣ್ಯ ಇಲಾಖೆ ಅಂದಾಗ ಹೈಕೋರ್ಟ್ ನಮ್ಮ ರೈತರ ಪರ ಆಗುತ್ತೆ. ನಾವು ಡಬಲ್ ಬೆಂಚ್ಗೆ ಹೋಗ್ತಾರೆ, ನಾವು ಡಬಲ್ ಬೆಂಚ್ಗೆ ಹೋಗ್ತೀವಿ. ಡಬಲ್ ಬೆಂಚ್ ಅಲ್ಲಿ ನಮ್ ರೈತರ ಪರಾನೇ ಆಗುತ್ತೆ. ಮತ್ತೆ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ವಜಾ ಆಗುತ್ತೆ ಇದು ಅರಣ್ಯ ಇಲಾಖೆ ಅಲ್ಲ ಅಂತ. ಹಂಗಂದ್ಮೇಲೆ ನಾವು ನೆಮ್ಮದಿಯಾಗಿ ಇರ್ತೀವಿ ಸ್ವಾಮಿ. ಇದ್ಮೇಲೆ ಈಗ ಈ ಸೋಮವಾರ 5 ದಿವಸಗಳಿಂದ ಈಚೆ ಸೋಮವಾರ ಬೆಳಗ್ಗೆ ಬಂದು ಏಕಾಏಕಿ ಡೆಮಾಲಿಷ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಾವು ಎಲ್ಲೆಲ್ಲೋ ಕೆಲ್ಸಗಳಿಗೆ ಹೋಗಿದ್ವಿ, ನಮ್ಗೆಲ್ಲ ಕಾಲ್ ಮಾಡ್ತಾರೆ. ಸಂಜೆ ಬಂದ್ ನೋಡ್ತೀವಿ ಊರು ಅರ್ಧ ಸ್ಮಶಾನ ಆಗಿರುತ್ತೆ ಸ್ವಾಮಿ. ನೆಕ್ಸ್ಟ್ ಡೇ ಇಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ಮಾಡೋಣ ಅಂತ ಕೂತ್ಕೊಂಡಾಗ ಪೊಲೀಸ್ನವ್ರು ಬಂದು ಅವ್ರದೇ ಆದಂತ ಪ್ಲಾನ್ ಇಟ್ಕೊಂಡು ಹೆಣ್ಮಕ್ಳೆಲ್ಲ ಕೂತಿರ್ಬೇಕಾದ್ರೆ ನಮ್ಮನ್ನ ಕವರ್ ಮಾಡಿ ಗಂಡಸರನ್ನ 5-6 ವ್ಯಾನ್ಗಳಲ್ಲಿ ತುಂಬ್ಕೊಂಡೋಗಿ ಕಾಡ್ಗೋಡಿ ಪೊಲೀಸ್ ಸ್ಟೇಷನ್, HL ಪೊಲೀಸ್ ಸ್ಟೇಷನ್, ಬಿದ್ರಳ್ಳಿ ಪೊಲೀಸ್ ಸ್ಟೇಷನ್, ಹೀಗೆ ಹಲವಾರು ಪೊಲೀಸ್ ಸ್ಟೇಷನ್ಗಳಲ್ಲಿ ಬಂಧಿಸ್ತಾರೆ. ಉಳಿದಂತವ್ರನ್ನ ಊರಿಂದ ಅರ್ಧ ಕಿಲೋಮೀಟರ್ ಆಚೆ ಹಾಕಿ ಊರ್ಗೆ ಬ್ಯಾರಿಕೇಡ್ಗಳು ಹಾಕಿ ಅಡ್ಡ ಹಾಕ್ತಾರೆ. ಊರು 5 ಗಂಟೆವರೆಗೂ ಸ್ಮಶಾನವಾಗಿರ್ತೈತೆ ಸ್ವಾಮಿ. ನಾವು ಹೋರಾಟ ಕೂತ್ಕೊಳ್ತೀವಿ, ನಮ್ಮನ್ನೇ ದಾಚೆ ಹೋಗ್ರಿ ಅಂತಾರೆ, ದಬ್ಬಾಳಕೆ ಮಾಡ್ತಾರೆ, ಲಾಠಿಯಿಂದ ತಳ್ತಾರೆ, ನಮ್ ಕಾಲುಗಳನ್ನೆಲ್ಲ ಬೂಟಿಂದ ತುಳಿತಾರೆ. ಅರ್ಧ ಪರ್ಲಂಗಷ್ಟು 4-5 ಬಾರು ನಮ್ಮನ್ನ ಒಂದ್ ಕಡೆಗೆ ಎಳ್ಕೊಂಡ್ ಹೋಗ್ತಾರೆ ಪೊಲೀಸ್ನವರೆಲ್ಲ ಸೇರಿ. ಹೆಣ್ಣು ಪೊಲೀಸರು, ಗಂಡ್ ಮಕ್ಳು ಪೊಲೀಸ್ನವರು ಎಲ್ಲ ಸೇರಿ ಸುಮಾರು 1,500 ಜನ ಪೊಲೀಸ್ನವರು ನಮ್ಮನ್ನ ದೂರ ತಳ್ಳಲ್ ಪಡ್ತಾರೆ. ನಾವ್ ಅಲ್ಲೇ ಕೂತ್ಕೊಂಡು ಹೋರಾಟ ಮಾಡ್ತೀವಿ. ಎದ್ದೇಳ್ರಿ ಮೇಲೆ ಅಂತಾರೆ. ನೀವ್ ಬರ್ಕೊಡಿ, ನಾವ್ ಹೋರಾಟ ಮಾಡಕ್ ನಮ್ಗೆ ಹಕ್ಕಿಲ್ಲ ಅಂತ ಕೇಳಿದಾಗ ಸೈಡ್ ಬಿಡ್ತಾರೆ. ನಾವು ಸಂಜೆ 5 ಗಂಟೆವರೆಗೂ ಹೋರಾಟ ಮಾಡ್ತೀವಿ. ಆಗ ಆ 5 ಗಂಟೆವರೆಗೂ ನಾವ್ ಇಲ್ಲಿದ್ದಾಗ ಹಿಂದೆಯಿಂದ ಎಲ್ಲವನ್ನ ಟ್ರೆಂಚ್ಗಳು ಹೊಡ್ಕೊಂಡು ನಮ್ಮ ಜಮೀನ ಏಕಾಏಕಿ 35-45 JCB ಬಂದಿರುತ್ತೆ. ಫಸ್ಟ್ ದಿನ ಸಂಜೆ ಬಂದ್ ತಡಿತೀವಿ. ಮರುಸೋ ದಿನ ಎಲ್ಲವನ್ನ ಟ್ರೆಂಚ್ ಹೊಡೆದು ಇಡೀ ಭೂಮಿನ ನಾಶ ಮಾಡಿರ್ತಾರೆ ಸ್ವಾಮಿ. ಮರುಸೋ ದಿನ ಮತ್ತೆ ಹೋಗ್ತೀವಿ, ನೋಡಿದ್ರೆ ಬೆಳಗ್ಗೆ ಗಿಡ ನೆಡ್ತಾ ಇರ್ತಾರೆ. NCC ಕಂಪ್ನಿ ಹುಡುಗರ್ನ ಕರ್ಕೊಂಡ್ ಬಂದು ಅವಾಗ ನಾವ್ ಹೇಳ್ತೀವಿ, ಮಕ್ಳ ನಿಮ್ಗೆ ಗೊತ್ತಿಲ್ಲ ಇದು ಪ್ರೀ ಪ್ಲಾನ್ ನಡೀತಿದೆ, ಬೇಡ ನಮ್ ಜಾಗದಲ್ಲಿ ಮುಟ್ಬೇಡಿ ಅಂತ ಅಂಬೇಡ್ಕರ್ ಫೋಟೋ ಇಟ್ಕೊಂಡ್ ಕಾಲಕ್ ಬಿದ್ದು ಕೇಳ್ಕೊಳ್ತೀವಿ. ಬೇಡ ಮುಟ್ಬೇಡಿ, ನಾವು ಮತ್ತೆ ಜೀತ ಪದ್ಧತಿಗೆ ಹೋಗ್ಬಿಡ್ತೀವಿ. ಗಿಡ ಹಾಕ್ಬೇಡಿ, ಗಿಡ ನೆಟ್ಟ ಮೇಲೆ ನಾವು ನಾಶ ಆಗಿ ಹೋಗ್ತೀವಿ. ಗಿಡನ್ ಕೀಳುವಂತಹ ಮನಸ್ಥಿತಿ ನಮ್ಗಿಲ್ಲ, ಅರ್ಥ ಮಾಡ್ಕೊಳ್ಳಿ, ಬೇಡ ಹೊಡಿಬೇಡ್ರಿ, ಇದನ್ನ ಇಲ್ಲಿ ಗಿಡ ಉಳ್ಬೇಡಿ, ನಮ್ದೇ ಜಾಗ ಅಂತ ಕೇಳ್ಕೊಳ್ತೀವಿ ಸ್ವಾಮಿ. ಕರಿ ಭೂಮಿಯಲ್ಲಿ ಬಿದ್ದು ಒದ್ದಾಡಿದ್ರುನುವೆ ಅವ್ರ ಒಂದು ಚೂರು ಕನಿಕರ ಇರಲ್ಲ. ಪೊಲೀಸ್ನವ್ರು ಎತ್ತಿ ಬಿಸಾಕ್ತಾರೆ. ಗಿಡ ಉಳ್ಬೇಕಾದ್ರೆ ನಾವು ಹೋಗಿ ಗಿಡಕ್ಕೂ ತಬ್ಕೊಳ್ತೀವಿ, ಬೇಡ ಮಕ್ಳ ಅಂತ. ಪೊಲೀಸ್ನವ್ರ ಕಾಲ್ಗೂ ಬೀಳ್ತೀವಿ, ಆ ಮಕ್ಳ ಕಾಲ್ಗೂ ಬೀಳ್ತೀವಿ. ಆದ್ರೂ ಒಬ್ರು ಲೆಕ್ಕಸದೆ ಎತ್ತಿ ಬಿಸಾಕಿ ಅವ್ರದೇ ಆದಂತಹ ಕೆಲಸ ಕಾರ್ಯಗಳಲ್ಲಿ ತಲೀನರಾಗ್ತಾರೆ. ನಾವು ಬಂದ್ ಮತ್ತೆ ಹೋರಾಟ ಕೂತ್ಕೊಂತೀವಿ. ಪೊಲೀಸ್ನವ್ರು ಬಂದು ನೀವೇನಾದ್ರೂ ಹೋರಾಟ ಮಾಡಂಗಿದ್ರೆ ಫ್ರೀಡಂ ಪಾರ್ಕ್ ಹೋಗಿ ಹೋರಾಟ ಮಾಡಿ, ನೀವು ದಯವಿಟ್ಟು ಇಲ್ಲಿರ್ಬೇಡ್ರಿ, ಊರಲ್ಲಿ ಹೋರಾಟ ಮಾಡಂಗಿಲ್ಲ, ನೀವ್ ಹೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಬಾಯ್ ಬಡ್ಕೊ ಹೋಗ್ರಿ ಅಂತ ಹೇಳ್ತಾರೆ ಪೊಲೀಸ್ನವರು. ನಮ್ಗೆ ತುಂಬಾ ನೋವಾಗಿದೆ, ನಮ್ಗೆ ತುಂಬಾ ಅನ್ಯಾಯ ಆಗಿದೆ. ನಾವು ಅಲ್ಲೇ ಇರೋಂತವ್ರು ಬೇರೆ ಕಡೆ ಕಳ್ಸಿದ್ರೆ ನಮ್ಗೆ ಬದುಕಲ್ಲಿ ಕಟ್ಕೊಳಕ್ ನಮ್ಗೆ ಗೊತ್ತಿಲ್ಲ ಸ್ವಾಮಿ, ಎಲ್ಲೋಗ್ಬೇಕು ಅಂತ ಗೊತ್ತಿಲ್ಲ. ನಾವ್ ವಲಸೆ ಬಂದಿರೋರಲ್ಲ, 4 ತಲಾಂತರದಿಂದ ಇಲ್ಲೇ ಇದೀವಿ. ನಮ್ ತಾತ ಮುತ್ತಾತ ಬಿಟ್ಟೋಗಿರೋಂತ ಜಾಗ, ನಮ್ಮನ್ನ ಇಲ್ಲಿಂದ ಒಕ್ಕಲೆಬ್ಸಿದ್ರೆ ನಾವ್ ಎಲ್ಲೋಗ್ಬೇಕು? ಹೇಳ್ತಾರೆ ಊರ್ನ್ ಮಡಗ್ತೀವಿ, ನಾವು ಸುತ್ತು ಅರಣ್ಯ ಮಾಡ್ಕೊಂತೀವಿ ಅಂತ. ಇವ್ರು ಸುತ್ತು ಅರಣ್ಯ ಮಾಡ್ಕೊಂಡ್ರೆ ಸೆಂಟ್ರಲ್ಲಿ ಊರ್ ಇರಕ್ ಸಾಧ್ಯನಾ ಸ್ವಾಮಿ? ಅವ್ರ ಕಾಂಪೌಂಡ್ ಹಾಕಿದ್ರೆ ಈಗ್ಲೇ 2 ವರ್ಷದಿಂದ ನಮ್ಗೆ ನೀರ್ ಬಿಡ್ತಾ ಇಲ್ಲ. ಅವ್ರ ನೀರ್ ಬಿಟ್ಟಿಲ್ಲ ಅಂದ್ರೆ
ಅಂದ್ರೆ ನಾವು ಕೂಲಿ ನಾಲಿ ಮಾಡಿ ಟ್ಯಾಂಕರ್ ಹೊಡಿಸ್ಕೊಳ್ತಾ ಇದೀವಿ. ಅವ್ರು ಕರೆಂಟ್ ಕೊಟ್ಟಿಲ್ಲ ಅಂದ್ರೆ ನಾವು ಸೋಲಾರ್ ಅದು ಇದು ಹಾಕೊಂತೀವಿ. ಅವ್ರು ನೆಟ್ವರ್ಕ್ ಕಟ್ ಮಾಡ್ತಾರೆ, ಪ್ರತಿಯೊಂದು ಲಾಕ್ ಮಾಡ್ತಾರೆ. ನಮ್ಮ ಮಕ್ಕಳು ಉಸಿರುಗಟ್ಟಿ ನಮ್ ಜೊತೆಲಿ ಇರಲ್ಲ ಸ್ವಾಮಿ. ಈಗ ಎಲ್ಲಾ ಮೊಬೈಲ್ಗಳಿಗೆ ಈ ಸರ್ಕಾರಗಳೊಂದು ಪ್ರೀ ಪ್ಲಾನ್ ಮಾಡಿ ಮಕ್ಕಳನ್ನೆಲ್ಲ ತಲೆಗಳೆಲ್ಲ ಮೊಬೈಲ್ ಅಲ್ಲಿ ಕೂಡಿಸ್ಬಿಟ್ಟಿದೆ. ಮೊಬೈಲ್ ನೆಟ್ವರ್ಕ್ ಜನಸಂಪರ್ಕ ಇಲ್ಲ ಅಂದ್ರೆ ನಮ್ಮ ಮಕ್ಕಳು ನಮ್ ಜೊತೆಲಿ ಇರಲ್ಲ ಸ್ವಾಮಿ. ನಮ್ಮನ್ ಬಿಟ್ಟು ಹೊಟ್ಟೋಗ್ತಾರೆ. ಆ ಮಕ್ಕಳಾದ್ಮೇಲೆ ನಾವು ಹೋಗ್ಬೇಕಾಗುತ್ತೆ ಅವರಿಂದ. ನಾವು ನಿಜವಾಗ್ಲೂ ನಮ್ಮಾಗ ನಾವೇ ಊರ್ ಬಿಟ್ಟೋಗಂತಹ ಹುನ್ನಾರ ನಡೀತಾ ಇದೆ. ಇದು ದಯವಿಟ್ಟು ಸರ್ಕಾರ ಇದಕ್ಕೆ ಗಮನ ಹರಿಸ್ರಿ. ಈ ಹೊರಗಡೆ ಇರುವಂತಹ ಜಗತ್ತಿಗೆ ಯಾವ್ದು ಮೀಡಿಯಾಗಳಲ್ಲೂ ನಮ್ಮನ್ನ ಬರಕ್ ಕೊಟ್ಟಿಲ್ಲ. ನಮ್ಮೂರೊಳಗೆ ಯಾವ ಮೀಡಿಯಾಗಳು ಬಂದಿಲ್ಲ. ನನಗ್ ಗೊತ್ತಿರೋಂತವ್ರು ಕಾಲ್ ಮಾಡಿದ್ರೆ ಅವ್ರು ಬಂದು ಹಾಯ್ ಬಾಯ್ ಹೇಳ್ಕೊಂಡೋದ್ರೆ ಹೊರ್ತು ಅಲ್ಲಿ ಏನ್ ನಡೀತು ಅಂತ ನನಗ್ ಗೊತ್ತಿಲ್ಲ. ಯಾಕೆ ಹಿಂಗ ಆಗ್ತಿದೆ ಅಂತಾನು ಗೊತ್ತಿಲ್ಲ. ಆದ್ರೆ ಈಶ್ವರ್ ಖಂಡ್ರೆ ಅವ್ರು ಹೇಳ್ತಾರೆ ದಿನ್ನೂರಲ್ಲಿ ಐ ಡ್ರಾಮಾ ನಡೀತಾ ಇದೆ ಅಂತ. ನಾವು ಡ್ರಾಮಾ ಮಾಡ್ದವ್ರಲ್ಲ ಸ್ವಾಮಿ. ಯಾಕೆ ಅಂದ್ರೆ ನಾವು ಬದುಕುಗಳು ಕಟ್ಕೊಂಡವ್ರು, ನಮ್ ಮಕ್ಳು ಮರಿನಲ್ಲಿ ಸಾಕೊಂಡಿರೋಂತವ್ರು. ಅದು ನಮ್ಮದೇ ಭೂಮಿ, ನಮ್ಮ ದಲಿತರ ಭೂಮಿ. ಅಲ್ಲಿ ಒಲೆಯರು ಮಾದಿಗರು ಬಿಟ್ರೆ ಇನ್ಯಾರು ಇಲ್ಲ ಸ್ವಾಮಿ. ನಾವ್ ಒಲೆಯರೇ ಸ್ವಾಮಿ. ನಾವೇನು ಬೇರೆ ಜಾತಿ ಜನಾಂಗದವ್ರಲ್ಲ. ನಾವ್ ಇಲ್ಲಿ ಬದುಕ್ ಕಟ್ಕೊಬೇಕು, ಇದೇ ಊರಲ್ಲಿ ವಾಸವಾಗ್ಬೇಕು. ಮತ್ತೆ ನಮ್ಮ ಊರ್ ಹೆಂಗಿತ್ತು ಹಂಗ ಆಗ್ಬೇಕು. ನಾವ್ ಮತ್ತೆ ನಿಜವಾದ ಜೀವನ ಕಟ್ಕೊಳ್ಳೋದಕ್ಕೆ ದಯವಿಟ್ಟು ಅನುವು ಮಾಡ್ಕೊಡ್ಬೇಕು ಅಂತ ಈ ಮೂಲಕವಾಗಿ ಕೇಳ್ಕೊಳ್ತಾ ಇದೀವಿ ಸ್ವಾಮಿ. ನಮಸ್ಕಾರ.